ಓಂ ಶಾಂತಿಣಿ. ಶಾಂತಿ ಎಲ್ಲರಿಗೆ. ಇವತ್ತು ಈ ಸೀಸನ್ 77 ಸೀಸನ್ ಏನಿದೆ, 77 ಸೀಸನ್ ನ ಲಾಸ್ಟ್ ಮುರಳಿ ಇದು. ಟೋಟಲಿ 77 ನಲ್ಲಿ ಏನೆಲ್ಲ ಮುರಳಿಗಳಿದ್ದಾವೆ ನಾವು ಅದೆಲ್ಲವೂ ಸಹ ಕಂಪ್ಲೀಟ್ ಮಾಡಿದ್ದೀವಿ. ಸೊ 77ನೇ ಇಸ್ವಿದ ಎಲ್ಲ ಮುರಳಿಗಳಲ್ಲಿ ಇರುವಂತ ಲಾಸ್ಟ್ ಮುರಳಿ ಇವತ್ತು. ಸೊ ಏನ್ ಹೇಳ್ತಾ ಇದಾರೆ ನೋಡೋಣ. ಈ ಮುರಳಿ 20ನೇ ತಾರೀಕು 6ನೇ ತಿಂಗಳು 77, 3677 इस सीजन का लास्ट मुल्क। तो बाप दादा की हर ब्राह्मण आत्मा के प्रति श्रेष्ठ कामनाएं, मुरली टाइटल आಗಿದೆ बाप दादा की हर ब्राह्मण आत्मा प्रति श्रेष्ठ कामनाएं. बाबನ ಪ್ರತಿಯೊಂದು ಬ್ರಾಹ್ಮಣ ಆತ್ಮನ ಪ್ರತಿ ಶ್ರೇಷ್ಠ ಕಾಮನೆ ಏನು ಅಂತ. ಸೊ ಇದ್ರ ಬಗ್ಗೆ ಇದೆ. सर्व खुशनसीब सर्वश्रेष्ठ आत्माओं के कल्याणार्थ निमित्त बने हुए बाप दादा के साथ सदा सहयोगी रहने के पाठ बजाने वाली सर्व आत्माओं को देख बाबा हर्षित हो रहे. बाबा ಏನ್ ಹೇಳ್ತಾ ಇದ್ದಾರೆ ಹೆಡಿಂಗ್ ಅಲ್ಲಿ, ಸರ್ವ ಖುಷಿಯ ಅದೃಷ್ಟವಂತ ಮಕ್ಕಳು, ಖುಷ್ ನಸೀಬ್ सर्वश्रेष्ठ आत्माओं के कल्याणार्थ निमित्त बने हुए, ಸರ್ವಶ್ರೇಷ್ಠ ಆತ್ಮಗಳ ಪ್ರತಿ ಕಲ್ಯಾಣಾರ್ಥವಾಗಿ ನಿಮಿತ್ತ ಆಗಿರುವಂತಹ ಬಾಪ್ ದಾದಾ ಕೆ ಸಾಥ್ ಸದಾ ಸಹಯೋಗಿ रहने के ಪಾಠ ಬಜಾನೆ ವಾಲಿ, ಬಾಬನ ಜೊತೆ ಸದಾ ಸಹಯೋಗಿ ಆಗಿ ಪಾತ್ರ ಮಾಡುವಂತಹ ಸರ್ವ ಆತ್ಮಾओं ದೇಖ್ ಬಾಬಾ ಹರ್ಷಿತ್ ಹೋತೆ. ಸರ್ವ ಆತ್ಮಗಳನ್ನ ನೋಡಿ ಬಾಬಾ ಖುಷಿ ಪಡ್ತಾರೆ. बाप के स्नेह व लगन में रहने वाली स्नेही आत्माओं को, ಬಾಬನ ಸ್ನೇಹದಲ್ಲಿ ಮತ್ತೆ ಲಗನ್ ನಲ್ಲಿ ಇರುವಂತಹ ಸ್ನೇಹಿ ಆತ್ಮಗಳ ಮಿಲನ್ ಕೆ ಉಮಂಗ್ ಉತ್ಸಾಹ ಮೇ ದೇಖ್, ಮಿಲನದ ಉಮಂಗ ಉತ್ಸಾಹದಲ್ಲಿ ನೋಡಿ ಬಾಪ್ भी बच्चों को स्नेह और उमंग का रिटर्न दे रहे. ತಂದೆನೂ ಸಹ ಮಕ್ಕಳ ಒಂದು ಸ್ನೇಹ ಮತ್ತೆ ಉಮಂಗದ ರಿಟರ್ನ್ ಅನ್ನ ಕೊಡ್ತಾ ಇದ್ದಾರೆ. तो बाप दादा जानते हैं कि सभी बच्चों के अंदर स्नेह, सहयोग की भावना और बाप समान बनने का श्रेष्ठ संकल्प भी बाबन की ಗೊತ್ತಿದೆ. ಏನ್ ಗೊತ್ತಿದೆ? सभी बच्चों के अंदर, ಎಲ್ಲ ಮಕ್ಕಳ ಒಳಗಡೆ ಸ್ನೇಹ, ಸಹಯೋಗದ ಭಾವನೆ ಮತ್ತೆ ತಂದೆ ಸಮಾನ ಆಗುವಂತಹ ಶ್ರೇಷ್ಠ ಸಂಕಲ್ಪ ಇದೆ. ಬಾಬನಿಗೆ ಏನ್ ಗೊತ್ತಿದೆ? ಮಕ್ಕಳ ಒಳಗಡೆ ಸ್ನೇಹ ಇದೆ, ಸ್ನೇಹ ಸಹಯೋಗ ಕಿ ಭಾವನಾ ಹೇ, ಸಹಯೋಗದ ಭಾವನೆ ಇದೆ, ಮತ್ತೆ ತಂದೆ ಸಮಾನ ಆಗುವಂತಹ ಶ್ರೇಷ್ಠ ಸಂಕಲ್ಪ ಇದೆ. तो इन सबको देख आप बच्चों को स्वयं से भी सर्वश्रेष्ठ, ಇದೆಲ್ಲ ನೋಡಿ ಬಾಬಾ ಮಕ್ಕಳನ್ನ ಸ್ವಯಂನಿಂದ, ಸ್ವಯಂಕ್ಕಿಂತಲೂ ಸಹ ಸರ್ವಶ್ರೇಷ್ಠವಾದಂತಹ ತಾಜ್, ತಖ್ತ್, ನಶೀನ್ ಪರಂಧಾಮ್ ಕೆ ಚಮಕ್ತೆ ಹುए ಸಿತಾರೆ. ಬಾಬಾ ಹೇಳ್ತಾರೆ ಸರ್ವಶ್ರೇಷ್ಠವಾದಂತಹ ಕಿರೀಟ ಮತ್ತೆ ಸಿಂಹಾಸನ, ಗುರ್ತು, ಪರಂಧಾಮದಲ್ಲಿ ಹೊಳಿತಾ ಇರುವಂತಹ ನಕ್ಷತ್ರಗಳ ರೂಪದಲ್ಲಿ, ಪರಂಧಾಮ್ ಕೆ ಚಮಕ್ತೆ ಹುए ಸಿತಾರೆ और विश्व के सर्व आत्माओं के दिल के सहारे, ಜೊತೆ ಜೊತೆಯಲ್ಲಿ ಇಡೀ ವಿಶ್ವದ ಎಲ್ಲ ಆತ್ಮಗಳ ಹೃದಯದ ಆಶ್ರಯದಾರ, ಎಲ್ಲ ಆತ್ಮಗಳಕ್ಕೆ ಹೃದಯದ ಆಶ್ರಯದಾರರಾಗಿ विश्व की आत्माओं के आगे सदा पूर्वज और पूज्य, ವಿಶ್ವದ ಆತ್ಮಗಳ ಎದುರುಗಡೆ ಸದಾ ಹೇಗಿರುವಂಥದ್ದು? ಪೂರ್ವಜ ಮತ್ತೆ ಪೂಜ್ಯ. ऐसे श्रेष्ठ बच्चों को देखना चाहते, ಈ ರೀತಿ ಶ್ರೇಷ್ಠ ರೂಪದಲ್ಲಿ ಮಕ್ಕಳನ್ನ ಬಾಬಾ ನೋಡ್ಲಿಕ್ಕೆ ಬಯಸ್ತಾ ಇದ್ದಾರೆ. ವಿಶ್ವದ ಆತ್ಮಗಳ ಎದುರುಗಡೆ ಸದಾ ಪೂರ್ವಜ ಮತ್ತೆ ಪೂಜ್ಯ ರೂಪದಲ್ಲಿ. तो बच्चों को श्रेष्ठ देख के बाप को ज्यादा खुशी होती है. ಮಕ್ಕಳು ಆ ರೀತಿ ಶ್ರೇಷ್ಠ ಸ್ಥಿತಿಯಲ್ಲಿದ್ರೆ ಆ ಸ್ಥಿತಿ ನೋಡಿ ಬಾಬನಿಗೆ ಬಹಳ ಖುಷಿ ಆಗುತ್ತೆ. हर एक ब्राह्मण आत्मा सदा ऊंचे ते ऊंचे
बाप के साथ ऊंची ಸ್ಥಿತಿ में स्थित रहे. ಬಾಬಾ ಬಯಸುವಂತದ್ದೇನಂದ್ರೆ ಪ್ರತಿಯೊಂದು ಬ್ರಾಹ್ಮಣ ಆತ್ಮ, ಹರೇಕ್ ಬ್ರಾಹ್ಮಣ ಆತ್ಮ ಸದಾ ऊंचे ते ऊंचे बाप के साथ ಶ್ರೇಷ್ಠಾತಿ ಶ್ರೇಷ್ಠ ತಂದೆಯ ಜೊತೆ ऊंची ಸ್ಥಿತಿ में स्थित रहे, ಉನ್ನತವಾದಂತಹ ಸ್ಥಿತಿಯಲ್ಲಿ ಸ್ಥಿತರಾಗಬೇಕು. ಜೈಸಾ ऊंचा नाम ವೈಸಾ ऊंचा काम. ಹೇಗೆ ಅಂದ್ರೆ ಯಾವ ರೀತಿ ಉನ್ನತವಾದಂತಹ ಹೆಸರು ಇರುತ್ತೆ ಅದೇ ರೀತಿ ಉನ್ನತವಾದಂತಹ ಕೆಲಸ. ಜೈಸಾ ವಿಶ್ವಕ್ಕೆ ಆಗೆ ऊंचा मान है, ಹೇಗೆ ವಿಶ್ವದ ಎದುರುಗಡೆ ಉನ್ನತವಾದಂತಹ ಗೌರವ ಇದೆ, ऐसा ही ಸ್ವಮಾನ್ ವ ಶಾನ್ ಸದಾ ಕಾಯಂ. ಇದೇ ರೀತಿಯ ಸ್ವಮಾನ ಮತ್ತೆ ಗೌರವ ಏನಿದೆ ವಿಶ್ವದ ಎದುರುಗಡೆ ಸದಾ ಹೇಗಿರ್ಬೇಕಂತಾರೆ ಬಾಬಾ, ಕಾಯಂ ಆಗಿರ್ಬೇಕು. ಯಹಿ ಬಾಪ್ ದಾದಾ ಕಿ ಹರ್ ಬ್ರಾಹ್ಮಣ ಆತ್ಮ ಮೇ ಶ್ರೇಷ್ಠ ಕಾಮ. ಇಂಥ ಉನ್ನತವಾದಂತಹ ಗೌರವ ಮತ್ತೆ ಪೊಸಿಷನ್ ಅನ್ನ ಮಕ್ಕಳು ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು ಅಂತ ಇದೇ ಭಾವನ ಒಂದು ಬ್ರಾಹ್ಮಣ ಆತ್ಮಗಳ ಪ್ರತಿ ಆಸೆ ಅಥವಾ ಇಚ್ಛೆ ಆಗಿದೆ. ಬಚ್ಚೋಂಕೋ ಕ್ಯಾ ಕರ್ನ, ಅದಕ್ಕೋಸ್ಕರ ಈಗ ಮಕ್ಕಳು ಏನ್ ಮಾಡ್ಬೇಕು, ಇದು ಬಾಬನ ಆಸೆ ಅಲ್ವಾ. ನಿಮ್ಮ ಎದುರುಗಡೆ ಇಟ್ಟಿದೆ ಬಾಬಾ आपके सामने रखा ये मेरी आस है, तो आ बच्चों को क्या करना, ಮಕ್ಕಳು ಏನ್ ಮಾಡ್ಬೇಕು, जो बाप दादा द्वारा गुणों का शक्तियों का ಬಾಬಾ ಹೇಳ್ತಾರೆ ಬಾಬಾ ಮೂಲಕ ಏನು ನಿಮಗೆ ಜ್ಞಾನದ ಮತ್ತೆ ಗುಣಗಳ ಶಕ್ತಿಗಳ ಬಾಬಾ ಹೇಳ್ತಾರೆ ಬಾಬನ ಮೂಲಕ ಜ್ಞಾನದ ಗುಣಗಳ ಶಕ್ತಿಗಳ ಶೃಂಗಾರ ಸಿಕ್ಕಿದೆ. ಮಿಲಾ ಹುವಾ ಹೈ ಉಸ್ ಶೃಂಗಾರ ಕೋ ಅಭಿ ಧಾರಣ. ಬಾಬನ ಆಸೆ ಮಕ್ಕಳು ಏನ್ ಮಾಡ್ಬೇಕು ಅಂತ, ಬಾಬನಿಂದ ನಿಮಗೇನು ಜ್ಞಾನ ಸಿಕ್ಕಿದೆ, ಜ್ಞಾನ ರತ್ನ ಮತ್ತೆ ಗುಣಗಳ ಒಂದು ಶೃಂಗಾರ, ಶಕ್ತಿಗಳ ಒಂದು ಶೃಂಗಾರವನ್ನ ಧಾರಣೆ ಮಾಡ್ಕೊಂಡಿರ್ಬೇಕು. उस श्रृंगार को धारण करो जैसे आपके जड़ चित्र द्वारा सजे सजाए दिखाते. ಹೇಗೆ ನಿಮ್ಮ ಜಡ ಚಿತ್ರದ ಮೂಲಕ ಸದಾ ಅಲಂಕಾರ ರೂಪದಲ್ಲಿ ತೋರಿಸಿರ್ತಾರೆ, ऐसे चैतन्य रूप में भी सदा सजे सजाए बाप दादा के दिल तख्त नशीन. ಬಾಬಾ ಹೇಳ್ತಾರೆ ಅದೇ ರೀತಿ ಚೈತನ್ಯ ರೂಪದಲ್ಲಿನೂ ಸಹ ನೀವು ಚೈತನ್ಯ ದೇವಾತ್ಮಗಳು ತಂದೆ ಎದುರುಗಡೆ ಸದಾ ಅಲಂಕಾರಿತ ಆಗಿ ಬಾಬನ ಹೃದಯ ಸಿಂಹಾಸನದಲ್ಲಿ ಅತೀಂದ್ರಿಯ ಸುಖ ಮೇ ಜೂಮ್ತೆ ಹುವೆ ಸದಾ ಫರಿಷ್ಠೆ ರೂಪಕ್ಕೆ ನಶೆ ಮೇ ರಹೆ. ಅತೀಂದ್ರಿಯ ಸುಖದ ಉಯ್ಯಾಲೆಯಲ್ಲಿ ತೂಗಾಡ್ತಾ, ಅತೀಂದ್ರಿಯ ಸುಖದ ಉಯ್ಯಾಲೆಯಲ್ಲಿ ತೂಗಾಡ್ತಾ ಸದಾ ಫರಿಷ್ಠ ರೂಪದ ನಶೆಯಲ್ಲಿ ಇರ್ಬೇಕಂತ. ಯಹಿ ಬಾಪ್ ದಾದಾ ಕೋ ರಿಟರ್ನ್ ಕರ್ನ, ಇದೆ ನೀವು ತಂದೆಗೆ ರಿಟರ್ನ್ ಕೊಡುವಂತದಾಗಿದೆ. ರಿಟರ್ನ್ ಕರ್ನ ಆತ ಬಾಬಾ ಏನ್ ಸ್ನೇಹ ಇಟ್ಟಿದ್ದಾರೆ ನಿಮ್ಮ ಮೇಲೆ, ಆಸೆ ಇಟ್ಕೊಂಡಿದ್ದಾರೆ, ಅದಕ್ಕೆ ರಿಟರ್ನ್ ಕೊಡುವಂತದ್ದು ಬರುತ್ತಾ? ಇಷ್ಟು ಪಾಲನೆ ಮಾಡ್ತಾ ಇದ್ರಲ್ಲ ಬಾಬಾ, ಆ ಪಾಲನೆಗೆ ರಿಟರ್ನ್ ಹೆಂಗ್ ಕೊಡ್ತೀವಿ? ರಿಟರ್ನ್ ದೇನಾ है ना, नहीं तो कर्जदार हो जाएंगे. ರಿಟರ್ನ್ ಕೊಟ್ಟಿಲ್ಲ ಅಂದ್ರೆ ನಾವು ಸಾಲಗಾರರಾಗಿರ್ತೀವಿ. तो दिल की चाहना और करना समान. ಹೇಗೆ ರಿಟರ್ನ್ ಕೊಡ್ತೀರಿ ಅಂದ್ರೆ ಮನಸ್ಸಿನಲ್ಲಿ ಏನು ಇಚ್ಛೆ ಇದೆ ಅದರಂತೆ ನೀವು ಆಗಿ ಸಮಾನರಾಗಿ ತೋರಿಸ್ಬೇಕು. ಬಾಬನ್ ಸಮಾನ ಆಗ್ಬೇಕು ಅಂತ ಏನ್ ಇಚ್ಛೆ ಇದೆಯಲ್ಲ ಅದರ ತಕ್ಕಾಗಿ ಬಾಬಾ ಹೇಳ್ತಾರೆ ಸಮಾನರಾಗಿ ತೋರಿಸಿ. ऐसे नहीं कि चाहते हैं लेकिन करते नहीं, ಈ ರೀತಿ ಆಗ್ಬಾರ್ದು. ನನ್ಗೆ ಬಯಸ್ತಾ ಇದ್ದೀನಿ ಬಾಬನ್ ಸಮಾನ ಆಗ್ಬೇಕು, ಆ ಶ್ರೇಷ್ಠ ಸ್ಥಿತಿಯಲ್ಲಿ ಇರ್ಬೇಕು ಅಂತ, ಆದ್ರೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ತರಲ್ಲ. अपनी सर्वश्रेष्ठ अथॉरिटी को कौन सी अथॉरिटी, ಬಾಬಾ ಹೇಳ್ತಾರೆ ನಿಮ್ಮ ಸರ್ವಶ್ರೇಷ್ಠ ಅಥಾರಿಟಿ. ಸೊ ನಿಮ್ದು ಯಾವ ಅಥಾರಿಟಿ ಆಗಿದೆ? ಸಾಕಾರಿ ಕರ್ಮೇಂದ್ರಿಯೋ ಅರ್ಥಾತ್ ಸಾಕಾರಿ ಕರ್ಮೇಂದ್ರಿಯಗಳು ಯಾವುದು? ಕಣ್ಣು, ಕಿವಿ, ಮೂಗು, ಚರ್ಮ, ಬಾಯಿ. साकारी कर्मेंद्रिय अर्थात कर्मचारी और साथ साथ अपनी सूक्ष्म कर्मेंद्रिया, ನಿಮ್ಮ ಸೂಕ್ಷ್ಮ
कर्मेंद्रियಗಳು ಯಾವುದು? मन, बुद्धि और संस्कार अर्थात ಕಾರ್ಯಕಲಾಪವು ಆ ಕಾರ್ಯ ಮಾಡುವಂತಹ ವಿಧಾನವನ್ನ ಯಥಾರ್ಥ ರೀತಿ ಸೆ ಚಲಾನೆ ಕಿ ಅಥಾರಿಟಿ. ನಮಗೆ ಬೇಕಾಗಿರುವಂತದ್ದು ಏನಂದ್ರೆ ಯಥಾರ್ಥ ರೀತಿಯಿಂದ ಈ 8 ಜನನನ್ನ ನಡೆಸುವಂತಹ ಅಥಾರಿಟಿ ನಿಮ್ಮಲ್ಲಿರು. ಬಯಸ್ತಾ ಇದ್ರು ಒಂದ್ ಕಡೆ ಮನ್ಸು, ಬಟ್ ಮನ್ಸು ಬಯಸೋ ತರ ನಡ್ಕೊಳಕ್ ಆಗ್ತಾ ಇಲ್ಲ. ಯಾಕೆ? ಯಾಕಂದ್ರೆ ಒಂದ್ ಕಡೆ ಮನ್ಸು ಹೋಗ್ತಾ ಇದೆ, ಸಂಸ್ಕಾರಗಳು ಇನ್ನೊಂದ್ ಕಡೆ ಕರ್ಕೊಂಡು ಹೋಗ್ತಾ. ಈ ತರ ಆಗ್ಬಾರ್ದು. यथार्थ चलने की अथॉरिटी, तो ऐसी अथॉरिटी आपने धारण की है. ಇಂತಹ ಒಂದು ಅಥಾರಿಟಿನನ್ನ ಬಾಬಾ ಹೇಳ್ತಾರೆ ನೀವೆಲ್ಲರೂ ಧಾರಣೆ ಮಾಡ್ಕೊಂಡಿದ್ದೀರಾ. ಯಥಾರ್ಥವಾಗಿ ನಿಮ್ಮ ಕರ್ಮೇಂದ್ರಿಯಗಳನ್ನ ನೀವು ಅನ್ಕೊಂಡಿರೋ ರೀತಿಯಲ್ಲಿ ನಡೆಸುವಂಥದ್ದು. मास्टर सर्वशक्तिवान, मास्टर ऑलमाइटी अथॉरिटी होकर अपने कर्मेंद्रियों को चलाते हो या ब्राह्मण परिवार के ही सहयोगी कार्यकर्ता अर्थात मददगार आत्माओं का. बाबा ಹೇಳ್ತಾರೆ ಮಾಸ್ಟರ್ ಸರ್ವಶಕ್ತಿವಂತ, ಮಾಸ್ಟರ್ ಆಲ್ಮೈಟಿ ಅಥಾರಿಟಿ ಆಗಿ ನಿಮ್ಮ ಕರ್ಮೇಂದ್ರಿಯಗಳನ್ನ ನಡೆಸ್ತೀರಾ. ಮಾಸ್ಟರ್ ಸರ್ವಶಕ್ತಿವಂತ ಮತ್ತೆ ಮಾಸ್ಟರ್ ಆಲ್ಮೈಟಿ ಅಥಾರಿಟಿ ಆಗಿ ನಿಮ್ಮ ಕರ್ಮೇಂದ್ರಿಯಗಳನ್ನ ನಡೆಸ್ತೀರಾ, ಇಲ್ಲ ಬ್ರಾಹ್ಮಣ ಪರಿವಾರದ ಸಹಯೋಗಿ ಕಾರ್ಯಕರ್ತ ಆಗಿ, ब्राह्मण परिवार के सहयोगी कार्यकर्ता अर्थात मददगार आत्माओं व सर्विस साथियों के ऊपर अथॉरिटी चलाते. ಅವ್ರ ಮೇಲೆ ಅಥಾರಿಟಿ ನಡೆಸ್ತೀರಾ, ಇಲ್ಲ ನೀವು ಸಹಯೋಗಿ ಆತ್ಮಗಳು ಬ್ರಾಹ್ಮಣ ಪರಿವಾರದ ಯಾರೆಲ್ಲ ಇದ್ದಾರೆ ಸರ್ವಿಸ್ ಜೊತೆಗಾರ ಸಹಯೋಗ ಜೊತೆಗಾರ ಮೇಲೆ ಅಥಾರಿಟಿ ನಡೆಸೋದು. ಆತರ ಯಾರ ಮೇಲೆ ಅಥಾರಿಟಿ ನಡೆಸಬೇಕು ಮತ್ತೆ ಯಾರ ಮೇಲೆ ನೀವು ಅಥಾರಿಟಿ ನಡೆಸ್ತಾ ಇದ್ರಿ? ಬಟ್ ನಡೆಸ್ತಾ ಇರೋದು मोबाइल चलाते. ब्राह्मण आत्माओं के संपर्क में स्नेह और सहयोग की भावना रखनी. ಬ್ರಾಹ್ಮಣ ಆತ್ಮಗಳ ಪ್ರತಿ ಯಾವಾಗ ನೀವು ಅವ್ರ ಸಂಪರ್ಕದಲ್ಲಿ ಬಂದಾಗ ಇಟ್ಕೋಬೇಕಾಗಿರುವಂತದ್ದು ಅಥಾರಿಟಿ ಅಲ್ಲ, ಅಧಿಕಾರ ಅಲ್ಲ, ಸ್ನೇಹ ಮತ್ತೆ ಸಹಯೋಗದ ಭಾವನೆ. ನಾಕಿ ಅಥಾರಿಟಿ ಯೂಸ್ ಕರ್ನಿ, ಅವ್ರ ಪ್ರತಿ ನೀವು ಅಥಾರಿಟಿಯನ್ನ ಯೂಸ್ ಮಾಡಬೇಕು. और कर्मेंद्रियों के ऊपर सूक्ष्म शक्तियों के ऊपर ಅಥಾರಿಟಿ ಚಲ. ಬಾಕಿ ನೀವು ನಿಮ್ಮ ಕರ್ಮೇಂದ್ರಿಯಗಳ ಮೇಲೆ ಸೂಕ್ಷ್ಮ ಶಕ್ತಿಗಳ ಮೇಲೆ ಅಥಾರಿಟಿಯನ್ನ ನಡೆಸಬೇಕು. ಉಸ್ಮೆ ಕಭಿ ಭಿ ಅಧೀನ ಹೋನಾ ಕಿ ಮೇರೆ ಸ್ವಭಾವ, ಅದರಲ್ಲಿ ಯಾವುದೇ ಸಮಯದಲ್ಲಿ ಅಧೀನರಾಗುವಂಥದ್ದು. ಯಾವಕ್ಕೆ ಅಧೀನರಾಗುವಂಥದ್ದು? ಆತ್ಮ ಮೇರೆ ಸ್ವಭಾವ ಸಂಸ್ಕಾರ ऐसे हैं ಹೇಳುವಂತ. ಏನ್ ಮಾಡೋದು? ನನ್ನ ಸ್ವಭಾವ ಸಂಸ್ಕಾರ ಇರೋದು ಹೀಗೆ. ಆಲ್ಮೈಟಿ ಅಥಾರಿಟಿ ಯ ಬೋಲ್ ನಹಿ है. ಯಾರು ತಮ್ಮನ್ನ ತಾವು ಆಲ್ಮೈಟಿ ಅಥಾರಿಟಿ ಉಳ್ಳವರು ಅಂತ ತಿಳ್ಕೊಂಡಿದ್ರೆ ಅವರ ಮಾತುಗಳು ಇದಲ್ಲ. ಈಶ್ವರನಿಂದ ಶಕ್ತಿ ಪಡೆದು ಈಶ್ವರನ ಸಂತಾನರಾಗಿ ಬಾಬಾ ಹೇಳ್ತಾರೆ ನೀವು ಈ ತರ ನನ್ನ ಹತ್ರ ಹೇಳಂಗಿಲ್ಲ. ನೀವು ಅಥಾರಿಟಿ ನಡೆಸಬೇಕಾಗಿರೋದು ನಿಮ್ಮ ಕರ್ಮೇಂದ್ರಿಯಗಳ ಮೇಲೆ, ಬಟ್ ನೀವು ನಡೆಸ್ತಾ ಇರೋದು ಆತ್ಮಗಳ ಅದಲ್ಲ. ಆತ್ಮಗಳ ಮೇಲೆ ಬೇಕಾಗಿರುವಂತದ್ದು ಸ್ನೇಹ ಸಹಯೋಗ. ಬಿಟ್ರೆ ನೀವು ನಿಮ್ಮ ಅಥಾರಿಟಿನನ್ನ ನಿಮ್ಮ ಕರ್ಮೇಂದ್ರಿಯಗಳ ಮೇಲೆ ಯೂಸ್ ಮಾಡಿ ಅಂತ. ಜೋ ಸ್ವಯಂ ಕೆ ऊपर ಅಥಾರಿಟಿ नहीं चलाते हैं तो ಅಥಾರಿಟಿ को मिसयूज करते. ಬಾಬಾ ಹೇಳ್ತಾರೆ ಯಾರು ಸ್ವಯಂ ಮೇಲೆ ಅಥಾರಿಟಿನನ್ನ ಯೂಸ್ ಮಾಡ್ಕೊಳ್ಳೋದಿಲ್ಲ, ಸ್ವಯಂ ನಡೆಸೋದಕ್ಕೆ ಅಥಾರಿಟಿ ಯೂಸ್ ಮಾಡ್ಕೊಳ್ಳೋದಿಲ್ಲ, ಆ ಲೆಕ್ಕದಲ್ಲಿ ನೀವು ನಿಮ್ಮ ಅಥಾರಿಟಿನನ್ನ ಮಿಸ್ಯೂಸ್ ಮಾಡ್ಕೊಳ್ತಾರೆ. तो ಅಥಾರಿಟಿ को मिसयूज मत कर. ನಿಮ್ಮ ಅಥಾರಿಟಿ ನಿಮ್ಮನ್ನ ನೀವು ನಡ್ಸ್ಕೊಳಕ್ ಆಗ್ತಾ ಇಲ್ಲ ಅಂದ್ರೆ ಅರ್ಥ ಏನು? ಮಿಸ್ಯೂಸ್ ಆಗ್ತಾ ಇದೆ. ನಿಮ್ಮ ಪ್ರಜೆಗಳು ಒಳಗಡೆ ಇರುವಂತವ್ರು ನೀವು ಇಷ್ಟ ಬಂದಂಗೆ ನಡ್ಕೊಂಡು ಹೋಗ್ತಾ ಇದ್ದಾರೆ, ಕೇಳ್ತಾ ಇಲ್ಲ. ಮತ್ತೇನ್ ಮಾಡ್ಬೇಕು ಈಗ? ನಿಮ್ ಮಾತು ಕೇಳ್ತಾ ಇಲ್ಲ, ನಿಮ್ ರಾಜ್ಯ ಹೆಂಗಿರುತ್ತೆ? आपका राज्य कैसे होगा? मिसयूज करते हो ना बाबा ಅಥಾರಿಟಿ. ಬಾಬಾ ಹೇಳ್ತಾರೆ ಮಿಸ್ಯೂಸ್ ಮಾಡ್ಕೊಳ್ತೀರಲ್ವಾ. तो बाप दादा ने सर्व बच्चों के मिलन मेले में बच्चों का उमंग उत्साह भी देखा, श्रेष्ठ भावना भी देखी. बाबा
ಸರ್ವ ಮಕ್ಕಳ ಈ ಮಿಲನದ ಮೇಲೆಯಲ್ಲಿ, ತಂದೆ ಜೊತೆ ಮಿಲನ ಮಾಡುವಂತ ಮೇಲೆಯಲ್ಲಿ ಮಕ್ಕಳ ಉಮಂಗ ಉತ್ಸಾಹನೂ ಸಹ ಬಾಬಾ ನೋಡಿದ್ದಾರೆ, ಮತ್ತೆ ಶ್ರೇಷ್ಠ ಭಾವನೆನೂ ಸಹ ಮಕ್ಕಳಲ್ಲಿ ನೋಡಿದ್ದಾರೆ. ವಿಶ್ವ ಕಲ್ಯಾಣ ಕಿ ಕಾಮನಾ ಬಿ ದೇಖಿ, ಮಕ್ಕಳಲ್ಲಿ ವಿಶ್ವ ಕಲ್ಯಾಣದ ಕಾಮನೆನೂ ಸಹ ನೋಡಿದ್ದಾರೆ. ಸಾತ್ ಸಾತ್ ಬಾಪ್ ಸಮಾನ್ ಬನ್ನೆ ಕಿ ಶ್ರೇಷ್ಠ ಇಚ್ಛಾ ಬಿ ದೇಖಿ, ಜೊತೆ ಜೊತೆಯಲ್ಲಿ ತಂದೆಯ ಸಮಾನ ಆಗುವಂತಹ ಶ್ರೇಷ್ಠ ಇಚ್ಛೆನೂ ಸಹ ನೋಡಿದ್ದಾರೆ. ಲೇಕಿನ್ ಇನ್ ಸಬ್ ಬಾತೋं को संकल्प और वाणी तक ही देखा. ಆದ್ರೆ ಎಲ್ಲ ಮಾತುಗಳನ್ನ ಬಾಬಾ ಎಲ್ಲಿ ತನಕ ನೋಡಿದ್ದಾರೆ? ಬರೀ ಸಂಕಲ್ಪದಲ್ಲಿ ಇಲ್ಲ ಮಾತು, ಅಲ್ಲಿ ತನಕ ನೋಡಿದ್ದಾರೆ. प्रैक्टिकल में सदा लक्ष्य के प्रमाण लक्षण स्वयं को व सर्व को दिखाई दे, उसके बैलेंस में बहुत अंतर दिख. ಆದ್ರೆ ಪ್ರಾಕ್ಟಿಕಲ್ ಅಲ್ಲಿ ಏನು ಉಮಂಗ ಉತ್ಸಾಹ ತರ ನಡಿಬೇಕಂತ ಏನಿದೆ, ಲಕ್ಷ್ಯ ಏನ್ ಇಟ್ಕೊಂಡಿದ್ದಾರೆ, ಆ ಲಕ್ಷ್ಯದ ಪ್ರಮಾಣ ಲಕ್ಷಣಗಳಲ್ಲಿ ಸ್ವಯಂನಲ್ಲಿ ಸರ್ವಕ್ಕೂ ದಿಕ್ಕಾಯಿ, ಎಲ್ಲರಿಗೆ ಕಾಣಿಸ್ಕೊಳ್ಳುವಂಥದ್ದು, ನಡೆಯೋದ್ರಲ್ಲಿ ಕಾಣಿಸ್ಕೊಳ್ಳುವಂಥದ್ದು. ಉಸ್ಕೆ ಬ್ಯಾಲೆನ್ಸ್ ಮೇ ಅಂತರ್ ಇದೆ, ಅದರ ಬ್ಯಾಲೆನ್ಸ್ ನಲ್ಲಿ ಬಹಳ ವ್ಯತ್ಯಾಸವನ್ನ ಬಾಬಾ ವ್ಯತ್ಯಾಸ ಕಾಣಿಸ್ತಾ ಇದೆ. ಸಂಕಲ್ಪದಲ್ಲಿ ಮಾತಿನಲ್ಲಿ ಒಂಥರ ಇದೆ, ಕರ್ಮದಲ್ಲಿ ಬರೋಷ್ಟೊತ್ತಿಗೆ ಒಂಥರ ಇದೆ. ಲಕ್ಷ್ಯ ಏನ್ ಇಟ್ಕೊಂಡಿದ್ದಾರೆ ಸಂಕಲ್ಪದಲ್ಲಿ, ಕರ್ಮದಲ್ಲಿ ಬಂದಾಗ ಆ ಲಕ್ಷಣಗಳು ಕಾಣಿಸ್ತಾ ಇದೆ, ಅಂತರ್ದೆ. तो बैलेंस करने की कला अभी चढ़ती कला में चाहिए. ಬಾಬಾ ಹೇಳ್ತಾರೆ, ಈಗ ಬ್ಯಾಲೆನ್ಸ್ ಮಾಡುವಂತಹ ಕಲೆ ಏನಿದೆ ಈಗ ಏರುವ ಕಲೆಯಲ್ಲಿ ಬೇಕಾಗಿದೆ. बैलेंस करने की कला है जो अभी चढ़ती कला में ಏರುವ ಕಲೆಯಲ್ಲಿ. ಸಂಕಲ್ಪ है लेकिन संकल्प की संपूर्ण स्टेज ಸಂಕಲ್ಪದಲ್ಲಿ ಇದೆ ನಿಮಗೆ, ಆದ್ರೆ ಸಂಕಲ್ಪದ ಸಂಪೂರ್ಣ ಸ್ಟೇಜ್ ಏನಾಗಿದೆ? ಸಂಪೂರ್ಣ ಸ್ಟೇಜ್ ಸಂಕಲ್ಪದಲ್ಲಿ ಯಾವ ತರ ಇರಬೇಕು? ದೃಢ ಸಂಕಲ್ಪ ಹೋ, ನೀವು ಮಾಡಿರುವಂತ ಸಂಕಲ್ಪ ನಾನು ತಂದೆ ಸಮಾನ ಆಗ್ಬೇಕು ಅನ್ನುವಂಥದ್ದು ಹೇಗಿರ್ಬೇಕಂದ್ರೆ ದೃಢ ಸಂಕಲ್ಪ ಹೇ ಲೇಕಿನ್ ದೃಢತಾ ನಿಮಗಿದೆ, ಬಟ್ ಆದ್ರೆ ಅದರಲ್ಲಿ ದೃಢತೆ ಬೇಕು. ಸ್ವದರ್ಶನ್ ನಾ ಜಿಸ್ಸೆ ಮಾಯಾ ಕೋ ಸದಾ ಕೆ ಲಿಯೆ ವಿದಾಯಿ ಮಿಲ್ ಜಾತಿ. ಸ್ವದರ್ಶನ ಯಾವುದರಿಂದ ಮಾಯನನ್ನ ನೀವು ಸದಾ ಕಾಲಕ್ಕೋಸ್ಕರ ಕಲ್ಸ್ಬಿಡ್ಬೋದು. ಉಸ್ಕೆ ಸಾಥ್ ಸಾಥ್ ಅದರ ಜೊತೆ ಜೊತೆ ಸ್ವದರ್ಶನ್ और परदर्शन दोनों ಚಕ್ರ घूमते रहते. ಹೇಳ್ಬೇಕಂದ್ರೆ ಸ್ವದರ್ಶನ ಚಕ್ರಧಾರಿಗಳಾಗಿದ್ರೆ ನೀವು ಮಾಯನನ್ನ ಸದಾ ಕಾಲಕ್ಕೋಸ್ಕರ ವಿದಾಯಿ ಮಾಡ್ಬೋದು. ಆದ್ರೆ ಏನಾಗ್ತಾ ಇದೆ ಅಂದ್ರೆ ಸ್ವದರ್ಶನ ತಿರುಗಿಸ್ತೀರಿ, ಒಂದ್ ಕಡೆ ಹಿಂಗ್ ತಿರುಗಿಸ್ತೀರಿ, ಒಂದ್ ಕಡೆ ಮಾಯ ಬಂದು ಪರದರ್ಶನ, दोनों चलते सीधा उल्टा सीधे ಎರಡು ನಡುವೆ ಸ್ವದರ್ಶನ ಮತ್ತೆ ಪರದರ್ಶನ दोनों ಚಕ್ಕರ್ घूमते रहे. ಪರದರ್ಶನ್ ಮಾಯಾ का आह्वान करता. ಯಾವಾಗ ನೀವು ಪರದರ್ಶನ ಸ್ಟಾರ್ಟ್ ಮಾಡ್ತೀರಿ, ಬೇರೆಯವ್ರ ಬಗ್ಗೆ ನೆಗೆಟಿವ್ ಆಗಿ ಯೋಚನೆ ಮಾಡೋದು, ಆವಾಗ ಅದೇನ್ ಮಾಡುತ್ತೆ? ಮಾಯಿನ ಆಹ್ವಾನ ಮಾಡುತ್ತೆ, ಬನ್ನಿ. ಬೇರೆ ಯಾವಾಗ ಸ್ಟಾರ್ಟ್ ಮಾಡಿರ್ತೀನಿ ನೀವು, ಇವರು ಅವ್ರ ಬಗ್ಗೆ ತಿಳ್ಕೊಳ್ಳಿ, ಮಾಯ ಕಾಯ್ತಾ ಇರ್ತದೆ, ಇವ್ರು ಯಾವಾಗ ಸ್ಟಾರ್ಟ್ ಮಾಡ್ತಾರೋ ನಾನು ನೋಡೋಣ. तो स्वदर्शन माया को चैलेंज करता है, उल्टा ಸ್ವದರ್ಶನ ಮಾಯೆನ ಚಾಲೆಂಜ್ ಮಾಡುತ್ತೆ, ಪರದರ್ಶನ ಮಾಯನನ್ನ ಆಹ್ವಾನ ಮಾಡುತ್ತೆ, ಫ್ರೆಂಡ್ ಮಾಡ್ಕೊ. परदर्शन की लीला की लहर भी अच्छी तरह से दिखाई दे. ಬಾಬಾ ಹೇಳ್ತಾರೆ, ಮಕ್ಕಳಲ್ಲಿ ಪರದರ್ಶನೆಯ ಒಂದು ಲೀಲೆ ಏನಿದೆ ಅದರ ಅಲೆ ಬಹಳ ಒಳ್ಳೆ ರೀತಿಯಲ್ಲಿ ಕಾಣಿಸ್ಕೊಳ್ತಾ ಇದೆ. परदर्शन की लीला की लहर अच्छी तरह से बच्चों में दिखाई दे. बेहद के ड्रामा के हर पार्ट के त्रिकालदर्शी बनने का लक्ष्य भी देखा. आदरे बेहदिन ड्रामादल्ली, बेहद के ड्रामा में हर पार्ट के त्रिकालदर्शी बनने का लक्ष्य भी देखा. ಪ್ರತಿ ಪಾತ್ರದಲ್ಲಿ ತ್ರಿಕಾಲದರ್ಶಿ ಆಗುವಂತಹ ಲಕ್ಷ್ಯನೂ ಸಹ ನೋಡಿದ್ದಾರೆ. लेकिन व्यर्थ बातों के त्रिकालदर्शी भी ज्यादा बनते. आदरे
ವ್ಯರ್ಥ ಮಾತುಗಳಲ್ಲಿ ತ್ರಿಕಾಲದರ್ಶಿ ಜಾಸ್ತಿ व्यर्थ मात। पहले भी ऐसे हुआ था, अभी है और यह होता ही रहेगा। ऐसे त्रिकालदर्शी बन गए। ಹೆಂಗೆ ಅಂದ್ರೆ ಮೊದ್ಲೇನು ಹಿಂಗ ಆಗಿತ್ತು, ಈಗ್ಲೂ ಆಗ್ತಾ ಇದೆ, ಇದು ಹಂಗೇನೆ ಆಗ್ತಾ ಹೋಗುತ್ತೆ. ಈ ರೀತಿ ತ್ರಿಕಾಲದರ್ಶಿಗಳಾಗಿತ್ತು. ಅವ್ರಿಗವರೇ ತಿರುಗಿಸ್ಕೊಳ್ಳಿ. ಮೊದ್ಲೇನು ಆಗಿತ್ತು, ಈಗ್ಲೂ ಆಗ್ತಾ ಇದೆ, ನಾಳೆ ನೆಕ್ಸ್ಟ್ ಆಗುತ್ತೆ ತಿರುಗಿಸ. ಈ ತರ व्यर्थದ ಮಾತುಗಳಲ್ಲಿ. और एक मजे की बात क्या होती है बताओ? बाबा कहते हैं नीलिमा बहन, मजे की बात क्या होती है बताओ? मजे मात ಹೇಳಲಾ ಅಂತಾರೆ ಬಾಬಾ. जो भक्ति में भी आपको कॉपी की है वो कौन सी बात? ಅದನ್ನ ಭಕ್ತಿಯಲ್ಲಿನೂ ಸಹ ನೀವು ಮಾಡುವಂತದ್ದು ಕಾಪಿ ಮಾಡ್ಕೊಂಡಿದ್ದಾರೆ ಭಕ್ತರು. ಹೇಳಲಾ ಅಂತ ಯಾವ ಮಾತು? ಅವತ್ತು ಮೂಡಲ್ಲಿ ಬಾಬಾ ಬಂದಿದೆ, ಮಜವಾಗಿ ಬಂದ. अच्छा अच्छा मनोरंजन बता रहे. मनगढ़ंत कहानियां, ಅದು ಇರಲ್ಲ ಕತೆ. ಮನ್ಸಿಗೆ ಹೆಂಗೆ ಊಹೆ ಮಾಡ್ಕೊಂಡು ನಾವ್ ಏನ್ ಕತೆ ಹೇಳ್ತೀವೋ ಆ ಕತೆಗಳು ಬಹಳ ಮಿರ್ಚಿ ಮಸಾಲ ಆಗಿರೋದು ಇಷ್ಟೇ ಇರುತ್ತೆ. हुआ इतना ही रहता है, पर सामने वाले को मजा कैसे आएगा? ಮಜೆ ಹೆಂಗ್ ಬರ್ಬೇಕು? ಅದಕ್ಕೆ ಇನ್ನೂ ಎಕ್ಸ್ಟ್ರಾ ಮಸಾಲ ಸೇರಿಸ್ಬಿಟ್ಟು ಚೆನ್ನಾಗಿ ಅಲಂಕಾರ ಮಾಡಿ ಅದ್ರ ಮೇಲೆ ಕೊಡೋ. हाँ, तो सुंदर दिखना चाहिए ना अभी, सामने वाला भी तो खुश हो जाना चाहिए, ये अच्छा बता रहे हैं. तो मनगढ़ंत कहानी जैसे गणेश व हनुमान रियल है क्या? ಶಾಸ್ತ್ರಗಳಲ್ಲಿ ಆತರ ವ್ಯಕ್ತಿಗಳು ಯಾರು ಇಲ್ಲ. ಸೊಂಡ್ಲಿರುವಂತ ವ್ಯಕ್ತಿ ಅಥವಾ ಬಾಲ ಇರುವಂತ ವ್ಯಕ್ತಿ ರಿಯಲ್ है क्या? लेकिन कहानी कितनी रमणीक है, ಅದ್ರ ಮೇಲೆ ಕತೆ ಎಷ್ಟು ರಮಣೀಕವಾಗಿ ಮಾಡಿದ್ದಾರೆ ಅಂದ್ರೆ ಕೇಳೋರು ಇನ್ನೂ ಕೇಳ್ಬೇಕಂತ ಅನ್ಸುತ್ತೆ. ಈ ತರನ ಗಣೇಶ ಹೆಂಗ್ ಮಾಡಿದನ, ಹನುಮಂತ ಹಿಂಗ ಹಾರಿದನ ಅಂತ. ऐसे छोटी सी बात का भाव बदल कर मनगढ़ंत भाव भरकर पूरी स्टोरी तैयार कर लेते. ಇಷ್ಟೇ ಇಷ್ಟು ಸಣ್ಣ ಮಾತನ್ನ ಅದರ ಭಾವನೆ ತೆಗೆದ್ಬಿಟ್ಟು, ಮಹಾವೀರ ಅಂದ್ರೆ ಅವ್ರ ಮನಸ್ಸಿನಿಂದ ಹಾರ್ಬೇಕಾಗಿರೋ ಒಂದು ವಿಘ್ನಗಳಿಂದ ಹಾರಿ ಅಂತ ಬಾಬಾ ಹೇಳಿರೋ ಒಂದು ಸಣ್ಣ ಮಾತು. ಹಾರಿ ಅಂದ ತಕ್ಷಣಕ್ಕೆ ಅವ್ರನ್ನೇನ್ ಮಾಡಿದ್ದಾರೆ, ಸಮುದ್ರನೇ ಹಾರ್ಬಿಟ್ಟು ಆ ತರ ತೋರಿಸಿದ್ದಾರೆ. मनगढ़ंत भाव भरकर पूरी स्टोरी तैयार कर, इधर पूर्ति स्टोरी ने रेडी ಮಾಡಿದ್ದಾರೆ. और सुनने सुनाने वाले बड़ी रुचि से और समय देखकर सुनते सुनाते ऐसी लहर भी देखा. ಬಾಬಾ ಹೇಳ್ತಾರೆ ಹೇಳುವಂತವ್ರು ಕೇಳುವಂತವ್ರಿಗೆ ಬಹಳ ರುಚಿಯಿಂದ ಸಮಯ ನೋಡ್ಬಿಟ್ಟು ಕೇಳೋದು ಹೇಳ್ತಾ ಇರ್ತಾರೆ. ಈ ತರ ಅಲೆನೂ ಸಹ ಮಕ್ಕಳಲ್ಲಿ ನೋಡಿದ್ದಾರೆ. ಮಕ್ಕಳು ಈ ತರ ಪ್ರದರ್ಶನವನ್ನ ಮಾಡಿ ತೋರಿಸ್ತಾರೆ. तो बाप दादा श्रेष्ठ पद पाने के लिए, सर्व के स्नेही बनने के लिए, ಆದ್ರೆ ಬಾಬನ್ ಬಯಸಿಕೆನು ಶ್ರೇಷ್ಠ ಪದವಿಯನ್ನ ಪಡ್ಕೊಳ್ಳುವಂತದಕ್ಕೆ, ಸರ್ವರಿಗೆ ಸ್ನೇಹಿ ಆಗುವಂತದಕ್ಕೆ सदैव यही शिक्षा देते हैं कि स्वयं को बदलना है. ಸದಾ ಬಾಬಾ ಇದೇ ಶಿಕ್ಷಣೆಯನ್ನ ನಮ್ಗೆ ಕೊಡ್ತಾ ಇದ್ದಾರೆ, ಸ್ವಯಂ ನನ್ನ ನೀವು ಬದಲಾವಣೆ ಮಾಡ್ಕೋಬೇಕು. लेकिन स्वयं को बदलने के बजाय परिस्थितियों को और अन्य आत्माओं को बदलने का सोचते. ಸ್ವಯಂ ನಾವು ನಮ್ಮನ್ನ ನಾವು ಚೇಂಜ್ ಮಾಡ್ಕೊಳ್ಳುವಂಥದ್ದು ಬದಲಾಗಿ ಪರಿಸ್ಥಿತಿಗಳನ್ನ ಅನ್ಯ ಆತ್ಮಗಳನ್ನ ಚೇಂಜ್ ಮಾಡ್ಕೊಳ್ಳುವಂಥದಕ್ಕೆ ಯೋಚನೆ ಮಾಡಿ. ಯಾ ಬದಲೇ तो मैं ठीक हूँगा, ಅವ್ರು ಚೇಂಜ್ ಆಗ್ಲಿ ನಾನು ಸರಿ ಹೋಗ್ತೀನಿ ಅಂತ. ಪರಿಸ್ಥಿತಿ ಬದಲೇ तो मैं परिवर्तन हूँगा. ಪುರುಷಾರ್ಥನೂ ಸಹ ಏನ್ ಮಾಡ್ತೀವಿ, ಆ ಪರಿಸ್ಥಿತಿ ಚೇಂಜ್ ಆಗ್ಲಿ ಅವಾಗ ನಾನು ಚೇಂಜ್ ಆಗ್ಲಿ, ನಂದೆಲ್ಲ ಜವಾಬ್ದಾರಿ ಮುಗಿಲಿ ಆಮೇಲೆ ಪುರುಷಾರ್ಥ ಸ್ಟಾರ್ಟ್ ಮಾಡ್ತಾರೆ. ಅಷ್ಟೊತ್ತಿಗೆ ನೀವ್ ಇರ್ತೀರೋ ಇಲ್ವೋ ಯಾರಿಗೂ. ಆ ಜವಾಬ್ದಾರಿ ಮುಗಿಯಷ್ಟೊತ್ತಿಗೆ ನೀವ್ ಎಲ್ಲೂ ಇರ್ತೀರ. ಮಾಡ್ಬೇಕಾಗಿರೋ ಸಮಯ ಇದು. ಈ ಸಮಯದಲ್ಲಿ ನೆಕ್ಸ್ಟ್ ಮೂಮೆಂಟ್ ನಲ್ಲಿ ನಾನು ಇರ್ತೀನೋ ಇಲ್ಲೋ ಯಾರಿಗೂ ಗೊತ್ತಿಲ್ಲ. ಬಟ್ ನಾವ್ ಇನ್ನೂ ಯಾವ್ದೋ ಪ್ರಾಣಿ ಪಂಚವರ್ಷ ಪ್ರಣಾಳಿಗಳು ಹಾಕೊಂಡಿರ್ತೀವಿ. 5 ವರ್ಷ ಆದ್ಮೇಲೆ ಆಗ್ಲಿ ನಾನು ಇದೆಲ್ಲ ಮುಗಿಲಿ ಆಮೇಲೆ ಸ್ಟಾರ್ಟ್ ಮಾಡಿ. सब होने दो फिर स्टार्ट करें, तब होगा. पर
ಪರಿಸ್ಥಿತಿ ಬದಲೇ तो मैं ಪರಿವರ್ತನ್. ಯಾಕಂದ್ರೆ ನನಗೆ ಅನ್ಸ್ಯಕ ಹೇಳೋ ಜ್ಞಾಪಕ ಬಂತು. ಇನ್ನು ನಮ್ದೆಲ್ಲ ಮಕ್ಕಳದು ಮದ್ವೆ ಇದೆಲ್ಲ ಮುಗಿದು ಬಿಡ್ಲಿ, ನಾನು ಸೇವೆಗೆ ಫುಲ್ ಬಂದ್ಬಿಡ್ತೀನಿ. ಬಂದು ಹೋದ್ರು चले गए ना, शरीर छोड़ के, शरीर छोड़ के ही चले गए ना? तो ऐसा हो जाता है। मतलब सोचते हैं हम लोग करेंगे इसके, पर वो परिस्थितियां आगे क्या आने वाली किसको क्या पता। उस वक्त जो करना है, ಆ ಸಮಯದಲ್ಲಿ ನಾವ್ ಏನ್ ಮಾಡ್ಬೇಕು ಅದು ಮೇನ್ ಇಂಪಾರ್ಟೆಂಟ್. ಯಾರ ಜೊತೆನಾದ್ರೂ ಇದಾಗ್ಬೋದು. ಈ ತರ ನಾವು ಅನ್ಕೊಳ್ತೀವಿ, ನಾವು ಅದ್ ಆತರ ಮಾಡೋಣ ಅವಾಗ ಮಾಡೋಣ. ಪರಿಸ್ಥಿತಿಗಳು ಹೆಂಗ್ ಬರ್ತವೆ, ಹೆಂಗ್ ಚೇಂಜ್ ಆಗ್ತವೆ ಯಾರಿಗೂ ಗೊತ್ತಿಲ್ಲ. 2 ವರ್ಷ ಆದ್ಮೇಲೆ ಏನಾಗುತ್ತೆ ಯಾರಿಗ್ ಗೊತ್ತು, 5 ವರ್ಷ ಆದ್ಮೇಲೆ ಏನಾಗುತ್ತೆ ಯಾರಿಗ್ ಗೊತ್ತು. ಈಗ ಮಾಡ್ಬೇಕಾಗಿರುವಂತದ್ದು ನಾವು ಅದಕ್ಕೇನೆ ಸ್ಲೋಗನ್ ಆ ಏಜ್ ನಲ್ಲಿ ಇಟ್ಕೊಂಡಿರೋದು. 18, 19, 20 ಇಯರ್ಸ್ ಏಜ್ ನಲ್ಲಿ ಯಾರು ಇಟ್ಕೊಳ್ತಾರೆ ಇದೇ ಸಮಯ ನಂದು ಅಂತಿಮ ಗಳಿಗೆ ಅಂತ. ನಾವ್ ಇನ್ನು 60 ವರ್ಷ 70 ವರ್ಷ ಆಗಿದ್ರು ಆ ಸ್ಲೋಗನ್ ನೆನ್ಪೇ. ಇನ್ನು 5 ವರ್ಷ ಇನ್ನೂ ನೋಡೋಣ, 10 ವರ್ಷ ಇನ್ನೂ ನೋಡೋಣ. तो बाबा ಹೇಳ್ತಾರೆ ಪರಿಸ್ಥಿತಿ ಬದಲೇ तो मैं ಪರಿವರ್ತನ್, ಸ್ಯಾಲ್ವೇಶನ್ ಮಿಲೆ तो मैं ಪರಿವರ್ತಿತ. ಏನಾದ್ರೂ ಸೌಲಭ್ಯಗಳು ಸಿಕ್ಕಿದ್ರೆ ನಾನು ಪರಿವರ್ತನೆ ಆಗ. ಸಹಯೋಗ ವ ಸಹಾರ ಮಿಲೆ तो ಪರಿವರ್ತನ್. ಏನಾದ್ರೂ ಸಹಯೋಗ ಸಿಕ್ಕಿದ್ರೆ ಅಥವಾ ಆಶ್ರಯ ಸಿಕ್ಕಿದ್ರೆ ಆವಾಗ ನಾನು ಪರಿವರ್ತನೆ. इसकी रिजल्ट क्या होती है, ನಾವು ಹೇಳ್ತಾರೆ ಇದರ ರಿಸಲ್ಟ್ ಏನಾಗಿರುತ್ತೆ. तो किसी भी आधार पर परिवर्तन होता है. ತಿಳ್ಕೊಳ್ಳಿ, ಯಾವುದೇ ಆಧಾರ ಇಟ್ಕೊಂಡು ನೀವು ಪರಿವರ್ತನೆ ಆಗ್ತಾ ಇದ್ದೀರಿ ಅಂದ್ರೆ उसको जन्म जन्म प्रारब्ध भी किसी आधार पर ही मिलेगा. ಯಾಕಂದ್ರೆ ಪರಿವರ್ತನೆ ಮೇಲೆ ನೀವು ಆಧಾರವಾಗಿ ನೀವು ತಗೊಳ್ತಾ ಇದ್ದೀರಿ. ಸೊ ನಿಮ್ಗೆ ಜನ್ಮ ಜನ್ಮನೂ ಸಹ ಏನಾದ್ರೂ ಪ್ರಾರಬ್ಧ ಸಿಗ್ಬೇಕಂದ್ರೆ ಅದಕ್ಕೆ ಏನಾದ್ರೂ ಒಂದು ಆಧಾರ ಸಿಗ್ಲೇಬೇಕು. ಆಧಾರ ಇದ್ರೇನೆ ನಿಮ್ಗೆ ಸಿಗೋದು, ಆಧಾರ ಇಲ್ಲದೆ ಸಿಗಲ್ಲ. ನೀವು ಆಧಾರದಿಂದನೇ ತಾನೇ ಪುರುಷಾರ್ಥ ಮಾಡಿರೋದು. समझ में बहुत इंपॉर्टेंट और रहस्ययुक्त पॉइंट है. ಬಹಳ ಇಂಪಾರ್ಟೆಂಟ್ ಮತ್ತೆ ಬಹಳ ರಹಸ್ಯಯುಕ್ತವಾದಂತ ಪಾಯಿಂಟ್. सीक्रेट है बिटवीन. अब हिंदी में भी पहले बताया ना आपको, हाँ, किसी का आधार लेके आप पुरुषार्थ करोगे, जब ये होने दो फिर मैं पुरुषार्थ करूं. तो मतलब उधर जो प्रारब्ध मिलेगा सतयुग त्रेता युग में कोई ना कोई आधार लेकर ही प्रारब्ध मिले, डायरेक्टली नहीं मिले. किसी का आधार पर ही रहेगा. उसका कमाई का खाता जिस बात में जितनों का आधार लेते हैं, ಆ ಸಂಪಾದನೆ ಖಾತೆ ಏನಿದೆ, ಎಷ್ಟು ಮಾತುಗಳಲ್ಲಿ ಎಷ್ಟು ಆಧಾರ ತಗೊಳ್ತೀವಿ ವಹ ಶೇರ್ಸ್ ಮೇ ಬಡ್ ಜಾತ है. ಯಾರ್ಯಾರಿಗೋಸ್ಕರ ನಾವು ಆಧಾರ ತಗೊಂಡಿರ್ತೀವಿ ಆ ಆಧಾರದ ಮೇಲೆ ಆ ಶೇರ್ಸ್ ಅವ್ರವ್ರಿಗೆ ಹಂಚಿ ಹೋಗುತ್ತೆ. शेयर होल्डर्स और समझ में आया. तो उसका हम नाम लेते हैं पर उसको भी शेयर चला जाए. वो ठीक होने दो फिर मैं ठीक हो जाऊं, तो गया काम से. वो ठीक नहीं होगा, नहीं हुआ तो भी प्रॉब्लम नहीं, पर उसके आधार से आपका पुरुषार्थ चल रहा है ना. और ಆಧಾರದ ಮೇಲೆ ನಿಮ್ಮ ಪುರುಷಾರ್ಥ ನಡೀತಾ ಇದೆಯಲ್ವಾ. तो स्वयं का खाता जमा नहीं होता. ಇದರಿಂದ ಸ್ವಯಂನ ಖಾತೆ ಜಮಾ ಆಗಲ್ಲ. इसीलिए जमा होने की शक्ति और खुशी से सदा ವಂಚಿತ रहते. ಅದರಿಂದ ಜಮಾ ಏನ್ ಆಗ್ಬೇಕಾಗಿದೆಯೋ ಆಗಿದ ಮೇಲೆ ಏನು ಶಕ್ತಿ ಖುಷಿ ಸಿಗ್ಬೇಕಾಗಿದೆಯೋ ಅದರಿಂದ ವಂಚಿತರಾಗ್ತಾರೆ. इसीलिए सदा लक्ष्य रख. ಅದರಿಂದ ಸದಾ ಲಕ್ಷ್ಯ ಇಟ್ಕೊಳ್ಳಿ. ಸ್ವಯಂ ಕೋ ಪರಿವರ್ತನ ಹೋನಾ ಹೈ. ಏನೇ ಆಗ್ಲಿ ಪರಿಸ್ಥಿತಿ ವ್ಯಕ್ತಿನಿ ನೋಡಬಾರ್ದು, ಸ್ವಯಂ ನನ್ನ ಪರಿವರ್ತನೆ ಮಾಡ್ಕೊಳ್ಳೇಬೇಕು. मैं स्वयं विश्व की आधार मूर्त हूं. ನಾನು ಸ್ವಯಂಗೆ ವಿಶ್ವದ ಆಧಾರ ಮೂರ್ತಿ ಆಗಿದ್ದೀನಿ. सिवाय बाप के आधार के अल्पकाल के आधार समय पर छोड़ देंगे. ಅವಳ सिवाय ತಂದೆ ಮಿನಹ ಅಲ್ಪಕಾಲದ ಆಧಾರದ ಸಮಯ ಮೇಲೆ ಬಿಡುವಂತ. विनाशी हिलने वाले आधार आपको भी सदा कोई ना कोई हलचल में लाते रहेंगे. ಯಾವ್ದಾದ್ರೂ ವಿನಾಶಿ ಆಧಾರಗಳು ಇಟ್ಕೊಂಡಿದ್ರೆ ವಿನಾಶದ ಆಧಾರಗಳು ಅಲಗಾಡ್ತಾವಲ್ವಾ, ಅದು ಅಲಗಾಡಿದೆ ಅಂದ್ರೆ ನಿಮ್ಮನನ್ನು ಸಹ ಯಾವ್ದಾದ್ರು ಒಂದು ಹಲ್ಚಲ್ ನಲ್ಲಿ ತಗೊಂಡ್ಬರ್ತವೆ. ಅದು ಅಲಗಾಡ್ತಾ ಇದೆ ಅಂದ್ರೆ ನಿಮ್ಮ ಆಧಾರ ಏನ್ ಇಟ್ಕೊಂಡಿದೆ ಅದನ್ನು ಸಹ ಅಲಗಾಡುತ್ತೆ. ಏಕ್ ಸಮಾಪ್ತ ಹೋಗ ದೂಸರಾ ಜನ್ಮ ಲೇಗ. ನೀವು ಅನ್ಕೊಂಡಿರ್ತೀವಿ ಇದು ಮುಗಿದಿದ್ಮೇಲೆ ಅದು ಸಮಾಪ್ತಿ ಆಗಿರುತ್ತೆ, ಇನ್ನೊಂದು ಕಾಯ್ಕೊಂಡು ರೆಡಿ ಇರುತ್ತೆ ಲೈನ್ ನಲ್ಲಿ. एक समाप्त होगा दूसरा जन्म लेगा. इसी में ही
और शक्ति व्यर्थ हो. ಇದರಲ್ಲಿನೇ ನಿಮ್ಮೆಲ್ಲ ಶಕ್ತಿಗಳು ವ್ಯರ್ಥ ಆಗುತ್ತೆ. और बात चलते चलते अलबेले होने के कारण, ಮತ್ತೆ ಮಾತು ಏನಿದೆಯೋ ನಡೀತಾ ನಡೀತಾ ಹುಡುಗಾಟತನದಲ್ಲಿ ಬರೋ ಕಾರಣದಿಂದ ಕಮ್ಜೋರಿ ಕೆ ಬೋಲ್ ಬಾರ್ ಬಾರ್ ऐसे बोलते, ಬಲಹೀನ ಮಾತುಗಳನ್ನ ಪದೇ ಪದೇ ಈ ರೀತಿ ಮಾತಾಡ್ತಾ ಇರ್ತಾರೆ. ಜೈಸೆ ಬಡಾ ಮಾನ್ ಸೆ ಬೋಲ್ ರಹಿ ಹೈ, ಬಹಳ ಗೌರವದಿಂದ ಹೇಳ್ತುಕೋದಂತ. ಏನದು? ಸಂಕೋಚ ನಹಿ ಹೋತ, ಸಂಕೋಚ ಇಲ್ಲ. ಸಚ್ಚಾಯಿ ಸಫಾಯಿ ಸಮಜ್ಕರ್ ಬೋಲ್ತೆ, ಸತ್ಯತೆ ಸ್ವಚ್ಛತೆ ತಿಳ್ಕೊಂಡು ಹೇಳ್ತಾರೆ. क्या बोलते हैं? क्या बोलते हैं? मैं डिस्टर्ब हूं, मैं कुछ करके दिखाऊं. क्या करके दिखाऊंगी? ನಾನು ಡಿಸ್ಟರ್ಬ್ ಆಗಿದ್ದೀನಿ ಈಗ, ನಾನು ಏನಾದ್ರೂ ಒಂದು ಮಾಡಿ ತೋರಿಸ್ತೀನಿ. ಏನ್ ಮಾಡಿ ತೋರಿಸ್ತೀರಾ? ಹಂಗಾಮ, या अपने आप को कुछ करके दिखाओ. ಹಂಗಾಮ ಮಾಡ್ತೀರಾ ಇಲ್ಲ ನಿಮ್ಮನ್ನು ನೀವೇನಾದ್ರೂ ಒಂದು ಮಾಡ್ಕೊಂಡು ತೋರಿಸ್ತೀರ. डिसर्विस होगी या देख लेना, मैं हूं ही कमजोर, संस्कार वश हूं. डिसर्विस ಆಗುತ್ತೆ ನೋಡಿ, ಬಾಬಾ ಹೇಳ್ತಾರೆ, ಡಿಸರ್ವಿಸ್ ಆಗುತ್ತೆ ನೋಡಿ, ನಾನು ಇರೋದೇ ಬಲಹೀನವಾಗಿ, ಸಂಸ್ಕಾರಗಳಿಗೆ ವಶರಾಗಿ. ಮೇ ಬದಲ್ ನೀ ಸರ್, ನಾನು ಬದಲಾವಣೆ ಆಗಲ್ಲ. आपको यह सल्वेशन देनी ही होगी. ನೀವು ನಮಗೆ ಈ ತರ ಏನಾದ್ರೂ ಆಶ್ರಯ ಕೊಡ್ಲೇಬೇಕು, ಹೆಲ್ಪ್ ಮಾಡ್ಲೇಬೇಕು. ऐसे ऐसे बोल बहुत ಈಸಿ ರೂಪ್ में ಬಹದ್ದೂರಿ ದಿಖಾನೆ ಕೆ ರೂಪ್ में, ಬಾಬಾಳದ ಇಂತಿಂತ ಮಾತುಗಳನ್ನ ಬಹಳ ಈಸಿ ರೂಪದಲ್ಲಿ ಮತ್ತೆ ಧೈರ್ಯವನ್ನ ತೋರಿಸುವಂತ ರೂಪದಲ್ಲಿ, ದಬಾನೆ और धमकाने के रूप में बहुत बोल. ಬಾಬಾ ಹೇಳ್ತಾರೆ ಅದನ್ನ ಪ್ರೆಸ್ ಮಾಡುವಂತದ್ರಲ್ಲಿ ಅಥವಾ ಧಮಕ ಅಂದ್ರೆ ಎದುರಿಸುವಂತದ್ರಲ್ಲಿ ಬಹಳ ಮಾತುಗಳನ್ನ ಹೇಳ್ತಾರೆ. ಬಾಪ್ ದಾದಾಕು ರಹಮ್ ಆತ, ಎಲ್ಲದನ್ನ ನೋಡಿ ಬಾಬನ್ಗೆ ಮಕ್ಕಳ ಮೇಲೆ ದಯೆ ಬರುತ್ತೆ. ऐसी कमजोर आत्माएं जो संकल्प के बाद वाणी तक भी नहीं ला सकते. ಇಂಥ ವೀಕ್ ಆಗಿರುವಂತಹ ಆತ್ಮಗಳು ಯಾರು ಸಂಕಲ್ಪ ಮಾಡಿರ್ತಾರೆ ಬಟ್ ಅದನ್ನ ಮಾತು ತನಕನೂ ತಂದಿರಲ್ಲ, ಹೇಳಕ್ಕೂ ಬರಲ್ಲ ಅಲ್ಲಿ ತನಕ. वाणी तक भी नहीं लाती, कर्म तक भी नहीं लाती, इसमें अकल्याण किसका? बाबा इधरल्ली अकल्याण याರಿಗೆ? समझते ऐसे हैं जैसे बाप का कल्याण, सर्विस का कल्याण. ಮಕ್ಕಳು ಏನ್ ತಿಳ್ಕೊಂಡು ಬಾಬನ್ ಧಮಕಾಯಿಸ್ತಾರೆ ನೋಡಿ, ಇದರಿಂದ ನಿಮಗೆ ಅಕಲ್ಯಾಣ ಆಗುತ್ತೆ. ನನ್ಗೆ ಈ ತರ ನೀವು ಸ್ಯಾಲ್ವೇಶನ್ ಕೊಟ್ಟಿಲ್ಲ, ಸಹಯೋಗ ಕೊಟ್ಟಿಲ್ಲ ಅಂದ್ರೆ ಯಾರಿಗ್ ಲಾಸು? ನಿಮಗೆ ಲಾಸು, ಸರ್ವಿಸ್ ಲಾಸ್. ಯಾರಿಗೆ ಎದುರಿಸ್ತಾ ಇರೋದು? ಸ್ವಯಂ ಭಗವಂತನಿಗೆ ಎದುರಿಸ್ತಾರೆ. भगवान को ही बोलते हैं देखो अकल्याण हो जाएगा, सर्विस का कल्याण हो. समझते हैं बाप को नुकसान पड़ेगा आपसे, बाबा नष्ट आगुत्ते. लेकिन इन बातों के संस्कार बनाने वाले अपना ही अकल्याण करने की, ಈ ಮಾತುಗಳ ಸಂಸ್ಕಾರ ಮಾಡುವಂತವರು ತಮ್ಮ ಅಕಲ್ಯಾಣ ಮಾಡ್ಕೊಳ್ಳೋದಕ್ಕೆ ನಿಮಿತ್ತರಾಗ್ತಾರೆ, ನಿಮಿತ್ತ ಬಂಜ, ತಮಗೆ ತಾವೇನೆ ಅಕಲ್ಯಾಣ ಮಾಡ್ಕೊಳ್ಳೋದಕ್ಕೆ ನಿಮಿತ್ತರಾಗ. ड्रामा अनुसार विश्व सेवा का कार्य निश्चित ही सफल हुआ पड़ा है. ನೀವು ಮಾಡ್ಲೇಬೇಡಿ, ಆದ್ರೆ ಡ್ರಾಮಾ ಅನುಸಾರವಾಗಿ ವಿಶ್ವ ಸೇವೆಯ ಕಾರ್ಯ ನಿಶ್ಚಿತವಾಗಿ ಸಫಲ ಆಗೋಗಿದೆ. कोई हिला नहीं सकता, ಅದನ್ನ ಯಾರೂ ಸಹ ಅಲಗಾಡ್ಸ್ಲಿಕ್ಕೆ ಆಗಲ್ಲ. तो बाप दादा निमित्त बना है एक कर्म का पदम गुना फल देने के लिए. ಬಾಬಾ ನಿಮಿತ್ತ ಆಗಿದ್ದಾರೆ. ಯಾರು ಆ ಕಾರ್ಯಕ್ಕೆ ನಿಮಿತ್ತ ಆಗ್ತಾರೆ ಅವ್ರು ಮಾಡಿರುವಂತಹ ಒಂದು ಕರ್ಮಕ್ಕೆ ಪದಮದಷ್ಟು ಫಲವನ್ನ ಕೊಡೋದಿಕ್ಕೆ. बच्चों को सेवा अर्थ निमित्त बनाते हैं. ಅದರಿಂದ ಮಕ್ಕಳನ್ನ ಸೇವಾ ಸಲುವಾಗಿ ನಿಮಿತ್ತ ಮಾಡ್ತಾರೆ. ಕರೆಂಗೆ तो पदम गुना पाएंगे, ನೀವು ಮಾಡಿದ್ರೆ ಪದಮದಷ್ಟು ಪಡ್ಕೊಳ್ತೀರಿ. तो बच्चों के भाग्य बनाने के लिए ನಿಮಿತ್ತ बनाया हो. ಅದರಿಂದ ಮಕ್ಕಳ ಭಾಗ್ಯವನ್ನ ರೂಪಿಸ್ಲಿಕ್ಕೋಸ್ಕರ ಬಾಬಾ ನಿಮಿತ್ತ ಆಗಿದ್ದಾರೆ. ಬಾಕಿ कोई के हिलने से कार्य नहीं हिल जाता. ಬಾಕಿ ನೀವು ಅಲಗಾಡೋದ್ರಿಂದ, ನೀವು ನನಗೆ ಧಮಕಿ ಮಾಡೋದ್ರಿಂದ ಏನು ಪ್ರಯೋಜನ? ಕಲ್ಪ ಕಲ್ಪ ಕಾ ನಿಶ್ಚಿತ್ ಭಾವಿ ಹೈ, ವಿಜಯ್ ಹುಯಿ ಪಡಿ. ಬಾಬಾ ಹೇಳ್ತಾರೆ ಕಾರ್ಯ ಏನಿದೆ ಕಲ್ಪ ಕಲ್ಪದ ನಿಶ್ಚಿತ್ ಭಾವಿ, ಆ ಕಾರ್ಯ ಆಗ್ಲೇಬೇಕಂದ್ರೆ ಆಗ್ಲೇ ಆಗುತ್ತೆ. ನೀವು ಅಲಗಾಡ್ಸೋದ್ರಿಂದ ಯಾವ ಕಾರ್ಯನೂ ನಿಲ್ಲಲ್ಲ, ವಿಜಯ ಅಂತೂ ಆಗೋಗಿದೆ. ಇಸಿಲಿಯೇ ऐसी कमजोर ಭಾಷಾ ಕೋ ಅಭಿ ಪರಿವರ್ತನೆ, ಅದರಿಂದ ಇಂಥ ಬಲಹೀನ ಭಾಷೆಯನ್ನ ಪರಿವರ್ತನೆ
ಅರ್ಥಾತ್ ಸ್ವಯಂ ಕಲ್ಯಾಣ ಕರೋ, ಅದರಿಂದ ನಿಮಗೆ ನೀವೇ कल्याण। बाप कल्याणकारी समय और विश्व कल्याणकार करने के कार्य समर्थ बन, स्वयं का भविष्य बन। ಕಲ್ಯಾಣಕಾರಿ ಸಮಯ ವಿಶ್ವ ಕಲ್ಯಾಣ ಮಾಡುವಂತ ಕಾರ್ಯದಲ್ಲಿ ಸಮರ್ಥರಾಗಿ ಸ್ವಯಂನ ಭವಿಷ್ಯತ್ತನ್ನ ರೂಪಿಸ್ಕೊಳ್ಳಿ ಹೇಳ್ತಾರೆ।